ಸ್ನೇಹಿತರೆ ನಮಸ್ಕಾರ, ನಾನು ಪುಷ್ಪ. ಸ್ನೇಹಿತರೆ, ಸೀಲಿಂಗ್ ಫ್ಯಾನ್ಗಳನ್ನು ಕ್ಲೀನ್ ಮಾಡೋದೇ ಕಷ್ಟ ಅಂದ್ಕೊಳ್ತಾ ಇದ್ದೀರಾ? ಆದರೆ ಇನ್ನು ಮುಂದೆ ಆ ಒಂದು ಚಿಂತೆಯನ್ನು ಬಿಟ್ಟು ಮನೆಯಲ್ಲಿ ಇರುವಂತಹ ವೇಸ್ಟ್ ಬಾಟಲನ್ನು ತೆಗೆದುಕೊಂಡು ಬನ್ನಿ, ಸೀಲಿಂಗ್ ಫ್ಯಾನನ್ನು ತುಂಬಾ ಈಸಿಯಾಗಿ ಯಾವುದೇ ಖರ್ಚು ಇಲ್ಲದೆ ಆರಾಮಾಗಿ ಕ್ಲೀನ್ ಮಾಡೋಣ. ಹೇಗೆ ಅಂತ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದಕ್ಕಾಗಿ ನಾನು ಒಂದು ವೇಸ್ಟ್ ಅಂತ ಹೇಳಿ ಬಿಸಾಕುವ ಒಂದು ವಾಟರ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ. ನೀವು ಸ್ವಲ್ಪ ಗಟ್ಟಿ ಇರುವಂತಹ ಬಾಟಲನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ಹಾರ್ಡ್ ಆಗಿರಲಿ ಬಾಟಲು, ಸ್ವಲ್ಪ ಡೆಲಿಕೇಟೆಡ್ ಆಗಿ ಸ್ವಲ್ಪ ಸ್ಮೂತ್ ಆಗಿದ್ದರೆ ಅಷ್ಟು ನೀಟಾಗಿ ಅದ್ರ ಕೆಲಸವನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾರ್ಡ್ ಆಗಿರುವಂತಹ ಬಾಟಲನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ನಾನಿವಾಗ ಮೇಲೆ ಒಂದು ಕಾಲು ಭಾಗವನ್ನು ಬಿಟ್ಟು ಅಂತ ಹೇಳಿದರೆ ನಾನು ಒಂದು ಸ್ಕೇಲನ್ನು ತೆಗೆದುಕೊಂಡಿದ್ದೀನಿ ನೋಡಿ, ಮೆಷರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು 15 ಸೆಂಟಿಮೀಟರ್ ಲೆಂತ್, ನಾನು 15 ಸೆಂಟಿಮೀಟರ್ ಉದ್ದ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇವಾಗ ಕರೆಕ್ಟಾಗಿ ಒಂದು ಲೈನನ್ನು ಎಳ್ಕೊಂಬಿಡೋಣ. ಸೊ ಬಾಟಲ್ನ ನೀವು ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೋಬೇಕು. ಮಧ್ಯಕ್ಕೆ ಹಿಡಿದು ನೀವು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆಯೇ ನೀವು 15 ಸೆಂಟಿಮೀಟರ್ಗೆ ನೀವು ಇದನ್ನು ಆ ಕಡೆ ಈ ಕಡೆ ಎರಡು ಕಡೆಯೂ ನೀವು ಲೈನನ್ನು ಎಳ್ಕೊಳ್ಬೇಕು. ಲೈನನ್ನು ಎಳ್ಕೊಂಡು ಅಗಲಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ನಾನು ಒಂದು ಸ್ಕೇಲನ್ನು ಇಟ್ಟು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾನು ತೆಗೆದುಕೊಳ್ತಾ ಇದ್ದೀನಿ. ಸೊ ಯಾಕೆ ಈ ರೀತಿ ತಗೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಲವೊಂದು ಫ್ಯಾನ್ಗಳಲ್ಲಿ ಏನು ವಿಂಗ್ಸ್ ಇರುತ್ತೆ ನೋಡಿ, ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಆ ವಿಂಗ್ಸಿನ ಅಳತೆ ಎಷ್ಟಿರುತ್ತೆ ನೋಡಿಕೊಂಡು ನೀವು ಅಗಲವನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಅದು ಕೆಲವೊಂದು ಚಿಕ್ಕದಾಗಿರುತ್ತೆ, ಕೆಲವೊಂದು ಅಗಲವಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಆ ಒಂದು ಅಗಲ ಎಷ್ಟು ಬೇಕು ಅಂತ ಹೇಳೋಕ್ಕೆ ನೀವು ನಿಮ್ಮ ಫ್ಯಾನಿನ ವಿಂಗ್ಸನ್ನು ನೋಡಿಕೊಂಡು ನೀವು ಅಲ್ಲಿ ಕಟ್ ಮಾಡ್ಕೋಬೇಕು. ಸೊ ನಾನು ಅಲ್ಲಿ ಒಂದು ಸ್ಕೇಲಷ್ಟು ಅಂತ ಹೇಳಿದರೆ ಆ ಒಂದು ಸ್ಕೇಲನ್ನು ಅಡ್ಡ ಇಟ್ಟು ಎಷ್ಟಿದೆ ಆ ಸ್ಕೇಲ ಅಷ್ಟಕ್ಕೆ ನಾನು ತೆಗೆದುಕೊಂಡಿದ್ದೀನಿ ನೋಡಿ. ಇವಾಗ ನಿಮ್ಗಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮೇಲೆ ಕೆಳಗೆ ಎರಡು ಕಡೆಯೂ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಈಗ ಆಪೋಸಿಟ್ ಸೈಡಲ್ಲೂ ನೀವು ಅದೇ ರೀತಿ ಮೆಷರ್ಮೆಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಅದು ನೇರವಾಗಿಯೇ ಇರಬೇಕು. ನೇರವಾಗಿ ಬಾಟಲನ್ನು ಇಟ್ಕೊಂಡು ನೀವು ಉದ್ದಕ್ಕೆ ನೀನು 15 ಸೆಂಟಿಮೀಟರ್ ತೆಗೆದುಕೊಳ್ಳಿ. ಎರಡು ಸೈಡು ನೀವು 15 ಸೆಂಟಿಮೀಟರ್ ಅಳ್ಕೊಂಡ್ಮೇಲೆ ಒಂದು ಸ್ಕೇಲಷ್ಟು ಅಗಲವನ್ನು ಇಟ್ಕೊಂಡು ಅಗಲವನ್ನು ಮೆಜರ್ ಮಾಡಿ ಇಟ್ಕೊಂಡು ಈ ರೀತಿ ಲೈನನ್ನು ಹಾಕೊಂಬಿಡಿ. ಇವಾಗ ಎರಡು ಸೈಡಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದಾಗಿದೆ. ಸೇಮ್ ಆಪೋಸಿಟ್ ಸೈಡಲ್ಲಿ ನಾನು ನೇರವಾಗಿಯೇ ಇರಬೇಕು ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಎರಡು ಸೈಡು ಮೆಜರ್ಮೆಂಟ್ ಆಗಿದೆ. ಇವಾಗ ನಾವು ಒಂದು ಚಾಕುವನ್ನು ತೆಗೆದುಕೊಂಡು ನಾವು ಏನು ಲೈನನ್ನು ಎಳ್ಕೊಂಡಿದ್ವಲ್ವ ಆ ಲೈನಿನ ಮೇಲೇ ಕಟ್ ಮಾಡ್ಕೊಂಡ್ಬಂದ್ಬಿಡೋಣ. ಚಾಕುವನ್ನು ಬಿಸಿಯಾದರೂ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಹಾಗೇನೂ ಬೇಕಿದ್ರೆ ಕಟ್ ಮಾಡ್ಕೊಳ್ಬೋದು. ನಾನು ಹೇಳ್ದಾಗೇ ಬಾಟಲ್ ಸ್ವಲ್ಪ ಹಾರ್ಡ್ ಆಗಿರಲಿ, ಗಟ್ಟಿಯಾಗಿರುವಂತಹ ಬಾಟಲನ್ನು ತೆಗೆದುಕೊಳ್ಳಿ. ಇವಾಗ ಎರಡು ಸೈಡಲ್ಲಿ ನಾವು ಕಟ್ ಮಾಡ್ಕೊಂಬಿಡೋಣ. ನಾವೇನು ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಆ ಅಷ್ಟು ಜಾಗವನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಬಿಡೋಣ ನೀಟಾಗಿ. ಕಟ್ ಮಾಡ್ಕೊಂಡು ಬಂದ ಮೇಲೆ ನೀವು ಅಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಸ್ವಲ್ಪ ಜಾಗ ಇದೆ ನೋಡಿ, ಆಪೋಸಿಟ್ ಸೈಡಲ್ಲಿ ಎರಡು ಸೈಡು ನೀವು ಕಟ್ ಮಾಡಿದ್ರೆ ಮತ್ತೆ ಎರಡು ಆಪೋಸಿಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ ನೋಡಿ, ಅಲ್ಲಿ ನೀವು ಒಂದು ಹೋಲನ್ನು ಮಾಡ್ಕೊಳ್ಬೇಕು. ಹೋಲ್ ಅಂತ ಹೇಳಿದರೆ ನೀವು ಒಂದು ಮಾಪ್ ನೀವು ವೇಸ್ಟ್ ಅಂತ ಹೇಳಿ ಬಿಸಾಕ್ತೀರಾ, ಅಥವಾ ನೀವು ಮನೆ ಒರೆಸೋಕೆ ಅಂತಲೇ ಇಟ್ಕೊಂಡಿರೋ ಒಂದು ಮಾಪ್ ಆದರೂ ಓಕೆ, ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ದೊಣ್ಣೆ ಆದರೂ ಓಕೆ. ಆ ಸೈಜನ್ನು ನೋಡಿಕೊಂಡು ನೀವು ಏನು ಕೋಲನ್ನು ತೆಗೆದುಕೊಂಡಿರ್ತೀರ ಆ ಕೋಲಿನ ಸೈಜನ್ನು ನೋಡಿಕೊಂಡು ನೀವು ಒಂದು ಹೋಲನ್ನು ಮಾಡ್ಕೊಳ್ಬೇಕು. ಹೋಲನ್ನು ಮಾಡ್ಕೊಳ್ಳೋದು ಹೇಗೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಾರ್ಕನ್ನು ಮಾಡಿಕೊಂಡು ಸೇಮ್ ಅದೇ ರೀತಿ ಅದನ್ನು ನೀವು ಆ ಪಾರ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ಕಟ್ ಮಾಡಿ ಇವಾಗ ತೆಗೆದಿದ್ದಾಗಿದೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ. ನಾನು ಹೇಳಿದಾಗೇ ಆಪೋಸಿಟ್ ಸೈಡಲ್ಲಿ ಏನು ಜಾಗ ಇದೆ ಅಲ್ಲಿ ಹೋಲನ್ನು ಮಾಡಿಕೊಂಡು ಒಂದು ಮಾಪ್ ಸ್ಟಿಕ್ ಇತ್ತು, ಆ ಸ್ಟಿಕ್ಕನ್ನು ನಾನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನಾನು ತೋರಿಸ್ತಾ ಇದ್ದೀನಿ ನೋಡಿ, ತಳಭಾಗದಲ್ಲಿ ಏನಾದರೂ ಲೂಸ್ ಆಗ್ತಾ ಇದೆ ಅಂತ ಹೇಳಿದರೆ ನೀವೊಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ವೇಸ್ಟ್ ಯಾವುದಾದ್ರೂ ಒಂದು ಬಟ್ಟೆ ಇದ್ದರೆ ನೀವು ಬಟ್ಟೆಯನ್ನಾದರೂ ಸಹ ಕಟ್ಕೊಬೋದು ಈಸಿಯಾಗಿ. ನೋಡಿ ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ಕಟ್ಕೊಂಬಿಡಿ. ಸೊ ಈ ರೀತಿ ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಕೆಳಗಡೆ ಅದು ಜಾರಿ ಬರಲ್ಲ. ಮೇಲೂ ಸಹ ಹೋಗಬಾರ್ದು ಅಂತ ಹೇಳಿದರೆ ನೀವು ಮೇಲಿನ ಭಾಗಕ್ಕೂ ಸಹ ನೀವು ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೊಳ್ಬಹುದು. ಸೊ ಗಟ್ಟಿಯಾಗಿದೆ ಅಂತ ಹೇಳಿದರೆ ಓಕೆ, ತೊಂದರೆ ಇಲ್ಲ. ನಾನು ಹೇಳಿದಾಗೇ ಹೋಲ್ ಕೂಡ ನೀವು ತುಂಬ ಅತಿಯಾಗಿ ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ನೋಡಿ, ಇವಾಗ ನಾನು ರೆಡಿ ಆಗಿದೆ. ಸೊ ಮಾಪ್ ಏನಿದೆ ಆ ಮಾಪ್ ಹಿಂದೆ ಭಾಗಕ್ಕೆ ನಾನು ಈ ಒಂದು ಬಾಟಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು ಮನೆಯಲ್ಲಿ ವೇಸ್ಟ್ ಅಂತ ಹೇಳಿ ಬಿಸಾಕ್ತಿರಲ್ವ ಆ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಟ್ಟೆಯನ್ನು ತೆಗೆದುಕೊಂಡು ನೀವು ಫೋಲ್ಡ್ ಮಾಡಿ, ನೀವು ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಸ್ಪೇಸ್ ಇತ್ತು ನೋಡಿ ಹೋಲು, ಆ ಹೋಲ್ ಒಳಗಡೆ ನೀವು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಹಾಗೆಯೇ ನೀವು ನಿಧಾನಕ್ಕೆ ಹಾಕ್ಕೊಳ್ಬೇಕು.
ದಪ್ಪ ನೀವು ಬಾಟಲ್ ಸೈಜನ್ನು ನೋಡಿಕೊಂಡು ನೀವು ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಬಟ್ಟೆ ಒಳಗಡೆ ಎಷ್ಟು ಹಿಡಿಯೋಕ್ಕೆ ಸಾಧ್ಯ ನೋಡಿಕೊಂಡು ನೀವು ಬಟ್ಟೆಯನ್ನು ಹಾಕ್ಕೊಳ್ಬೇಕು. ನೀವು ಒಂದೇ ದೊಡ್ಡ ಬಟ್ಟೆ ಅದು ತೆಗೆದುಕೊಳ್ಬಹುದು, ಇಲ್ಲ ಅಂತ ಹೇಳಿದರೆ 2 ಬಟ್ಟೆಗಳ ನೀವು ಮೇಲೆ ಕೆಳಗೆ ಬೇಕಿದ್ದರೆ ಹಾಕ್ಕೊಳ್ಬಹುದು. ಸೊ ನಾನು ಒಂದೇ ಬಟ್ಟೆಯನ್ನು ಯು ಶೇಪಲ್ಲಿ ನಾನು ಮಡ್ಚ್ಕೊಂಡಿದ್ದೀನಿ. ಸೊ ಮಡ್ಚಿದ ಮೇಲೆ ನಾನು ಮೇಲೆ ಕೆಳಗೆ ಒಂದು 3 ಪೀಸ್ ಬಟ್ಟೆಯನ್ನು ತೆಗೆದುಕೊಂಡು ಕಟ್ಟಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ಗ್ಯಾಪನ್ನು ಬಿಟ್ಟು ನಾನು ಮೇಲೆ ಮತ್ತು ಕೆಳಗೆ 2 ಸೈಡು ನಾನು ಬಟ್ಟೆ ಮತ್ತು ಬಾಟಲನ್ನು ಸೇರಿಸಿ ಕಟ್ಟಿದ್ದೀನಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಎಷ್ಟೇ ಹೈಟ್ ಇರಲಿ ಫ್ಯಾನು, ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನೀವು ಫ್ಯಾನನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಇದಕ್ಕಾಗಿ ನೀವು ಯಾವುದೇ ರೀತಿಯ ಖರ್ಚನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ನೀವು ದುಬಾರಿ ವೆಚ್ಚದಲ್ಲಿ ನೀವು ಕ್ಲೀನರ್ಗಳನ್ನು ತಂದು ಅಥವಾ ಬ್ರಷ್ ಅದು ಇದು ಅಂತ ಹೇಳಿ ತಂದು ಕ್ಲೀನ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಸೊ ತುಂಬಾ ಈಸಿಯಾಗಿ ನೀವು ನಿಂತ ಜಾಗದಲ್ಲಿನೇ ತುಂಬಾ ಈಸಿಯಾಗಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಸೊ ಬೇಕಿದ್ರೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಇದರ ರಿಸಲ್ಟ್ ಸಿಗುತ್ತೆ. ಸೊ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಕೊಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಹೇಗೆ ಅನಿಸ್ತಾ ಇದೆ? ವಿಡಿಯೋ ಇಷ್ಟ ಆಯಿತಾ? ಸೊ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೀವೇ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಧೂಳು ಬರ್ತಾ ಇದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಧೂಳು ಬರುತ್ತೆ. ಸೊ ನಿಮಗೆ ಬಟ್ಟೆಯಲ್ಲೂ ಎಷ್ಟು ಧೂಳಿದೆ ಅಂತಲೂ ಸಹ ನಾನು ತೋರಿಸ್ತೀನಿ. ಫ್ಯಾನ್ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೂ ಸಹ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.